ಇದು ನೋಡಿ, ಇದರ ಜೊತೆಗೆ ಇವತ್ತು ಬೆಂಗಳೂರು ಹಾಗೂ ಸುತ್ತಮುತ್ತ ಭಾರೀ ಮಳೆ ಆಗುತ್ತೆ. ಭಾರೀ ಮಳೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಗಾಳಿ ವೇಗ ಗಂಟೆಗೆ 30 ರಿಂದ 40 ಕಿಲೋಮೀಟರ್ ತಲುಪುವಂತಹ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ ಈ ಎಲ್ಲಾ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ. ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ವರುಣ ಆರ್ಭಟಿಸುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಒಂದು ಆತಂಕದ ವರದಿಯನ್ನು ಕೊಟ್ಟಿದೆ. ನೋಡಿ, ನಿನ್ನೆ ಮಳೆ ಇರಲಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಆರಂಭ ಆದಂತ ಮಳೆ ಸರಿಸುಮಾರು ಒಂದು 4 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿದೆ. ಅದರಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಲ್ಲ. ಇದ್ರ ಜೊತೆಗೆ ಮತ್ತೊಂದು ಆತಂಕದ ವರದಿ ಬರ್ತಾ ಇದೆ ಹವಾಮಾನ ಇಲಾಖೆಯಿಂದ. ಬೆಂಗಳೂರು ಮಾತ್ರ ಅಲ್ಲ, ಇದರ ಜೊತೆಗೆ ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋದು ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಭಾರಿ ಪ್ರಮಾಣದ ಮಳೆಯಾದರೆ ಇನ್ನೆಷ್ಟು ಅವಾಂತರಗಳಿಗೆ ಬೆಂಗಳೂರು ಕಾರಣ ಆಗಬಹುದು, ಸಾಕ್ಷಿ ಆಗಬಹುದು ಬೆಂಗಳೂರು. ಹಾಗಾದ್ರೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಕೊಟ್ಟಿರುವಂತಹ ಮಾಹಿತಿ ಇದು. ಎಷ್ಟರ ಮಟ್ಟಿಗೆ ಮರಗಳು ಬೀಳ್ತಾ ಇದೆ ಬೆಂಗಳೂರಲ್ಲಿ ಅಂತ ನೋಡ್ತಾ ಇದ್ದೀವಿ. ಈ ಪ್ರಮಾಣದಲ್ಲಿ ಗಾಳಿ ವೇಗ ಏನಾದರೂ ಹೆಚ್ಚಾದ್ರೆ ಮತ್ತೊಂದಿಷ್ಟು ಅವಾಂತರಗಳಿಗೆ ಇದು ಕಾರಣ ಆಗುತ್ತೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಮತ್ತೆ ಲೈವ್ ನಲ್ಲಿದ್ದಾರೆ ನಂದೀಶ್. ಇದು ಮತ್ತೊಂದು ಆತಂಕದ ವರದಿ ನಂದೀಶ್, ಗಮನಿಸ್ತಾ ಇದ್ದೀವಿ. ಹವಾಮಾನ ಇಲಾಖೆ ಕೊಟ್ಟಿರುವಂತಹ ವರದಿಯನ್ನ ಈ ನಿಟ್ಟಿನಲ್ಲಿ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೆ ಎಷ್ಟು ಮರಗಳು ಬೀಳುತ್ತೆ, ಎಷ್ಟು ವಾಹನಗಳು ಜಖಮ್ ಆಗುತ್ತೆ, ಏನು ಅವಾಂತರ ಸೃಷ್ಟಿಯಾಗುತ್ತೆ ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಬಿಬಿಎಂಪಿ ಅಂತ. ಅರುಣ್, ಏನಂತಂದ್ರೆ ಈಗ ಹವಾಮಾನ ಇಲಾಖೆ ಒಂದು ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬೆಂಗಳೂರು ಸುತ್ತಮುತ್ತ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಜೊತೆಗೆ ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸಾಕಷ್ಟು ಮಳೆ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗ್ಗೆ 3 ಗಂಟೆಗೆ ಬೆಂಗಳೂರಿನಾದ್ಯಂತ ಮಳೆ ಏನು ಪ್ರಾರಂಭ ಆಯಿತು. ಆ ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಿಗೂ ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಅಂದ್ರೆ ಜನರಿಗೂ ಕೂಡ ಎಚ್ಚರಿಕೆಯಿಂದ ಮನೆಯೊಳಗೆ ಇರಿ ಮತ್ತೆ ಕಿಟಕಿ ಬಾಗಿಲುಗಳನ್ನ ಹಾಕಿಕೊಳ್ಳಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಸಂದೇಶವನ್ನ ಈಗ ಹವಾಮಾನ ಇಲಾಖೆ ಕೊಟ್ಟಿದೆ. ಜೊತೆಗೆ ವಿದ್ಯುತ್ ಕಂಬಗಳ ಅಡಿಯಲ್ಲಿ ಯಾರು ಕೂಡ ನಿಲ್ಲಬೇಡಿ, ಜೊತೆಗೆ ದೂರ ಇರಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಎಚ್ಚರದಿಂದ ಪ್ರಯಾಣಿಸಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಈಗಾಗಲೇ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ರೈತರು ಇದ್ದಾರೆ ಸಾಕಷ್ಟು. ಅಂದ್ರೆ ಕೇರ್ ಮಾರ್ಕೆಟ್ ನಲ್ಲಿ ಏನು ಬೆಳಗಿನ ಜಾವ 3 ಗಂಟೆಗೆ ಏನು ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಹೂವು, ಫ್ಲವರ್ಗಳು ಕೊಚ್ಕೊಂಡು ಹೋಗಿರುವಂತದ್ದು, ನೀರಿನಲ್ಲಿ ಹಾಳಾಗಿರುವಂತದ್ದು. ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಹೂವು ಹಾಳಾಗಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಹೇಳಿ ಸರ್, ಎಷ್ಟೊತ್ತಿಗೆ ಮಳೆ ಬಂದು 2-2:30 ಸ್ಟಾರ್ಟ್ ಆಯ್ತು. 40 ಸಾವಿರ ಅಲ್ಲ ಸರ್ ಲಾಸ್ ಆಗಿರೋದು. ಪ್ರತಿಯೊಬ್ಬ ರೈತರಿಗೂ ಇಲ್ಲ ಅಂದ್ರೂ ಒಬ್ಬೊಬ್ಬರಿಗೆ 40 ಸಾವಿರ ಮೇಲೆ ಲಾಸ್ ಆಗಿದೆ. ಇಲ್ಲಿ 300-400 ಜನ ರೈತರಿದ್ದಾರೆ. 300-400 ಜನ ರೈತರದ್ದು ಎಲ್ಲ ಹೂವುಗಳು ಮಳೆನಲ್ಲಿ ಕೊಚ್ಕೊಂಡು ಹೋಗಿ ಎಲ್ಲ ಈಗ ಹಾಳಾಗಿದೆ ಹೊರತು ಏನು ಇದಾಗಿಲ್ಲ. ಇದೇನಾಗಿದೆ ಅಂದ್ರೆ ಮೋರಿಗಳಲ್ಲಿ ನೀರು ಹೋಗಲ್ಲ, ಎಲ್ಲ ರೋಡ್ ಮೇಲೆ ನೀರು ಬರುತ್ತೆ. ನಮ್ಗಿರೋದು ಫುಟ್ಪಾತಲ್ಲೇ ನಾವು ವ್ಯಾಪಾರ ಮಾಡ್ತಾ ಇರೋದು. ಅದರಿಂದ ಏನಾಯ್ತಾ ಇದೆ ಅಂದ್ರೆ ಇಲ್ಲಿ ಮಳೆ ಬಂದಾಗ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಮಳೆ ಬಂತು ಮತ್ತೆ ನೀವು ವ್ಯಾಪಾರ ಸ್ಟಾರ್ಟ್ ಆಗಿದೆ, ಎಷ್ಟೊತ್ತಿಗೆ ಶುರುವಾಗುತ್ತೆ ಸರ್? ಇಲ್ಲಿ ಡೈಲಿ 12 ರಿಂದ ಬೆಳಗ್ಗೆ 8-9 ಗಂಟೆವರೆಗೂ ವ್ಯಾಪಾರ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಮಳೆ ಬಂದು 2-2:30 ಸ್ಟಾರ್ಟ್ ಆಗಿದೆ. ಎಷ್ಟು ಅಡಿವರೆಗೂ ನೀರು ನಿಂತಿತ್ತು ಈ ಒಂದು ಸರ್? ಇಲ್ಲ ಅಂದ್ರೂ ಇಲ್ಲಿ 2 ಅಡಿ ನೀರು ಇದೆ ಸರ್. 2-2.5 ಅಡಿ ನೀರು ಇದೆ. ಆ ಫುಟ್ಪಾತ್ ಇದೆಯಲ್ಲ, ಆ ಫುಟ್ಪಾತ್ ವರೆಗೂ ಲೆವೆಲ್ ವರೆಗೂ ನೀರು ಹೋಗಿದೆ. ಮೋರಿಗಳಲ್ಲಿ ನೀರು ಹೋಗಲ್ಲ. ಅದರಿಂದ ಈಗ ಎಲ್ಲಿಂದ ಬಂದಿರೋದು ಸರ್? ನಾವು ಆನೇಕಲ್ ಗ್ರಾಮಾಂತರದಿಂದ ಬಂದಿರೋದು. ನಾವು ಜರ್ಬಾರ ಫ್ಲವರ್ ತಂದಿರೋದು ಸರ್. ನಾವು ಬಂದು ಬಕೆಟ್ ಇಳಿಸಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಟೈಮ್ಗೆ ಮಳೆ ಬಂದು ಪರಿಸ್ಥಿತಿ ಅವಾಂತರ ಏನಂದ್ರೆ ಬಕೆಟ್ಗಳೆಲ್ಲ ಕೊಚ್ಕೊಂಡೋಗಿ ಮೀನ್ ಹಿಡ್ದಂಗೆ ಆಗಿದೆ ಸರ್. ನಮ್ಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಹೂವನ್ ಒಳ್ಳೆ ಮೀನ್ ಹಿಡ್ದಂಗೆ ಹಿಡಿದಿರೋದಾಗಿದೆ. ಅಂದ್ರೆ ಸಾಕಷ್ಟು ಜೋರು ಮಳೆ ಬಂದಿದೆ. ಜೋರು ಮಳೆ ಬಂತು ಸರ್, ಜೋರು ಮಳೆ ಬಂದಿದೆ. ಅಂದ್ರೆ ಇವತ್ತಿನ ವ್ಯಾಪಾರ ಹೇಗಾಯ್ತು? ಎಲ್ಲ ಇವತ್ತಿನ ವ್ಯಾಪಾರ ಏನಿಲ್ಲ ಸರ್, ಮಳೆ ಹೂವು ನೆಂದಿರೋದ್ರಿಂದ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾ ಇದೀವಿ. ತಾವೆಲ್ಲಿಂದ ಬಂದಿರೋದು ಸರ್? ನಮ್ದು ಇಲ್ಲೇ ನೈಂಡಳ್ಳಿ ಇರೋದು. ನಾವು ತುಮಕ ಬಂದು ಇಳಿಸೋ ಎಲ್ಲ ಮಳೆ ಬಂತು ಸರ್. ಎಲ್ಲ ಒಂದೇ ಸಲ ಕೊಚ್ಕೊಂಡು ಹೋಯ್ತು ಸರ್. ಏನು ಉಳಿದಿಲ್ಲ ಸರ್. ಎಷ್ಟು 800 ಕಟ್ಟು ಜರ್ಬಾರ ಹೋಗಿದೆ, 200 ಕಟ್ಟು ಇಟ್ಕೊಂಡಿದ್ದೀವಿ ಸರ್. 50 ಸಾವಿರ ಲಾಸ್ ಆಗಿದೆ.
ಇದಿಷ್ಟು ರೈತರ ಮಾತು. ಅರುಣ್, ಏನಂತಂದ್ರೆ ಕೇರ್ ಮಾರ್ಕೆಟ್ಗೆ ಬಂದಂತ ರೈತರು ಇವತ್ತು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ವ್ಯಾಪಾರ ವಹಿವಾಟು ಇಲ್ಲದೆ ಇನ್ನೇನು ವ್ಯಾಪಾರ ಶುರುವಾಗಬೇಕಾಗಿತ್ತು 2:30-3 ಗಂಟೆ ಅಷ್ಟೊತ್ತಿಗೆ. ಆದರೆ ಏಕಾಏಕಿ ದಿಢೀರ್ನಂತ ಭಾರಿ ಮಳೆ ಬಂದಂತ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡುವಂತ ಹೂವಿನ ವ್ಯಾಪಾರಿಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡೋಗಿದೆ ಅನ್ನುವಂಥ ಒಂದು ಮಾತನ್ನ ಅಳಲನ್ನ ಈಗ ರೈತರು ತೊಡ್ಕೊಳ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ನಂದೀಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.